ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಸ್ವಲ್ಪ ಎಲ್ಲ ಆಗಾಗೆ ಮೆಸ್ಸಿ ಆಗಿದೆ. ಬಿಕಾಸ್ ನೆನ್ನೆ ತಾನೇ ಮದುವೆ ಮುಗಿದು ಇವತ್ತು ಮನೇಲೆಲ್ಲ ಸ್ವಲ್ಪ ನೆಂಟರೆಲ್ಲ ಇದ್ದಾರೆ. ಹಾಗೆ ಕೆಲವರೆಲ್ಲ ಹೋಗ್ತಾ ಇದ್ದಾರೆ, ಕೆಲವರೆಲ್ಲ ಉಳ್ಕೊಂಡಿದ್ದಾರೆ. ಇವತ್ತೇನಂತ ಹೇಳಿದರೆ ಎಲ್ಲರಿಗೂ ಜಾಸ್ತಿ ರಜಾ ಇಲ್ಲದೆ ಇರೋ ಕಾರಣ ಇವತ್ತು ಹುಡುಗಿ ಮನೆ ಕಡೆಯವರು ನೆನ್ನೆ ಮದುವೆ ಆಗಿ ನಮ್ಮ ಮನೆಗೆ ಕರ್ಕೊಬಂದೆ. ಆ ಲಾಗ್ ಕೂಡ ನಿಮಗೆ ಹಾಕ್ತೀನಿ. ಸೊ ಮದುವೆದು ಮತ್ತು ರಿಸೆಪ್ಷನ್ದು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ತುಂಬ ಟಯರ್ಡ್ ಆಗಿತ್ತು. ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಒನ್ಸ್ ಅದು ವೀಡಿಯೋ ಬಂದಮೇಲೆ ನಾನು ನಿಮಗೆ ಫುಲ್ಲು ಹೇಗೆ ಪ್ರೊಸೆಸ್ ಇರುತ್ತೆ ಅಂತೇಳಿ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಇವತ್ತು ಹುಡುಗಿ ಮನೆ ಕಡೆಯವರು ಹುಡುಗಿನ ಕರ್ಕೊಂಡು ಹೋಗೋಕ್ಕೆ ಬರ್ತಾ ಇದ್ದಾರೆ. ಅದು ಲೆಕ್ಕದಲ್ಲಿ ಹೇಗೆ ಗೊತ್ತಾ, 3 days ಆದಮೇಲೆ ಕರ್ಕೊಂಡು ಹೋಗಬೇಕು ಅಂತ. ಎಲ್ಲರಿಗೂ ರಜೆ ಇರೋದು ಇವಾಗ, ಈ ದೀಪಾವಳಿಗೆ ರಜಾ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ರಜೆ ಟೈಮಲ್ಲೇ ಎಲ್ಲ ಶಾಸ್ತ್ರಗಳು ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ಮುಗಿಸ್ತಾ ಇದ್ದಾರೆ. ಸೊ ಇವತ್ತು ಹುಡುಗಿ ಮನೆ ಕಡೆಯವರು ನಮ್ಮ ಮನೆಗೆ ಬಂದು ಹುಡುಗಿನ ಕರ್ಕೊಂಡೋಗಿ ಈ ಫಸ್ಟ್ ನೈಟ್ ಏನು ಪ್ರೊಸೆಸ್ ಇರುತ್ತೋ ಮೊದಲನೇ ರಾತ್ರಿದು ಅದೆಲ್ಲ ಇವತ್ತು ಆಗುತ್ತೆ. ಅದಕ್ಕೂ ಮುಂಚೆ ನಾನು ಆನ್ಲೈನ್ ಕ್ಲಾಸಿಗೆ ಸೇರ್ಕೋಬೇಕು ಅಂದರೆ ಬ್ಲೌಸ್ ಗ್ರ್ಯಾಂಡ್ ವರ್ಕ್ ಎಲ್ಲ ಮಾಡ್ತಾರಲ್ಲ, ಆ ಥರ ಒಂದು ಮನೇಲಿ ಕುತ್ಕೊಂಡು ಸುಮ್ಮನೆ ಏನು ಮಾಡೋದು, ಆನ್ಲೈನ್ ಕ್ಲಾಸಿಗೆ ಯಾವುದಕ್ಕಾದರೂ ಸೇರ್ಕೊಳ್ಳೋಣ ಅಂತ ಅಂದಾಗ ನನಗೊಂದು ಕ್ಲಾಸ್ಗೆ ಆಲ್ರೆಡಿ ಜಾಯಿನ್ ಆಗಿದ್ದೆ. ನಂಗೆ ಇದ್ರ ಬಗ್ಗೆ ಏನು ಕ್ಲೀನಾಗಿ ಗೊತ್ತಿಲ್ಲ. ಸೊ ಹಾಗಾಗಿ ನನ್ನ ಮಗ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾನೆ, ನಂಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ನಂಗೆ ಇದ್ರ ಬಗ್ಗೆ ಜಾಸ್ತಿ ಏನೂ ಗೊತ್ತಿಲ್ಲ. 2 months ಕೋರ್ಸ್ ಅಂತೆ. ಸೊ ಅಂದರೆ ಹೇಗೆ ಹೇಳ್ಕೊಡ್ತಾರೆ ಅಥವಾ ನಾವು ಅಷ್ಟು 2 monthsಲ್ಲೆಲ್ಲ ಕಲಿಬೋದಾ ಏನು ಎತ್ತ ಅಂತ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ. ಒನ್ಸ್ ನನಗೆ ಕ್ಲಾಸ್ ಸ್ಟಾರ್ಟ್ ಆಗಿ ಅವ್ರು ಹೋಮ್ವರ್ಕ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ಹಾಗೆ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ನಂಗೆ ಅವರು ಮೆಟೀರಿಯಲ್ಸ್ ಕಳಿಸಿದ್ದಾರೆ, ಈಗ ಬಂತು. ಸೊ ನೋಡೋಣ, ಅನ್ಬಾಕ್ಸ್ ಮಾಡಿ ನೋಡೋಣ ಏನೇನು ಮೆಟೀರಿಯಲ್ಸ್ ಕಳಿಸಿದ್ದಾರೆ ಅಂತ. ಸೊ ಇದಕ್ಕೆ ನಾನು 1500 rupees 1500 ಪೇ ಮಾಡಿದೆ. ಸೊ ಆ 1500ಗೆ ಇದು ವರ್ತಾ ಹೌದಾ ಅಲ್ವಾ ಅಂತ ಓಪನ್ ಮಾಡಿ ನೋಡೋಣ. ನಿಮಗೇನು ಅನಿಸುತ್ತೆ ಅಂತ ನೀವು ಇದು ಕಮೆಂಟ್ಸ್ ಮಾಡಿ. ಸೊ ಓಪನ್ ಮಾಡೋಣ ಬನ್ನಿ. ಅಷ್ಟು ಕೇರ್ಫುಲ್ ಆಗಿರ್ಬೇಕಂದ್ರೆ ಅಷ್ಟು. ಸೊ ಓಪನ್ ಮಾಡೋಣ ಬನ್ನಿ. ಇದು ನನಗೆ ಪೋಸ್ಟಲ್ಲಿ ಕಳಿಸಿದ್ದಾರೆ, ಯಾಕಂದರೆ ಇದು ತಮಿಳ್ನಾಡಿಂದ ಬಂದಿರೋದು. ಓಪನ್ ಮಾಡು. ನನ್ನ ತಂಗಿನೂ ಇದ್ದಾಳೆ ನನ್ನ ಜೊತೆ ಹೆಲ್ಪ್ ಮಾಡೋಕ್ಕೆ. ಸೊ ಪೋಸ್ಟಲ್ಲಿ ಕಳಿಸಿರೋದ್ರಿಂದ 2 daysಗೆ ಬಂತು, ನನಗೆ ಬೇಗನೆ ಬಂದಿದೆ. ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ, ಓಪನ್ ಮಾಡೋಕ್ಕೆ ಆಗ್ತದೆ ಇರೋ ಹಾಗೆ. ಒಂದು ಕೆಲಸ ಮಾಡು, ಹಿಂಗೆ ತಿರ್ಗಿಸ್ಕೊಳ್ತೀನಿ. ಅಲ್ಲೆಲ್ಲ ಒಂದು ಕಡೆ ಓಪನ್ ಆಗಿದೆ ನೋಡು, ಅದು ತುಂಬ ಕಷ್ಟ ಇದೆ ಓಪನ್ ಮಾಡೋಕ್ಕೆ. ಫುಲ್ಲು ಇದ್ರಾಗೆ ಮಾಡಿ ಕಳಿಸಿದ್ದಾರೆ. ಸೊ ಇದು ನಾನು ಹೀಗೆ ನನ್ನ ಅಮ್ಮನ ಮನೇಲಿದ್ದೀನಿ. ಈಗ ಹಸ್ಬೆಂಡ್ ಮನೆಗೆ ತಗೊಂಡು ಹೋಗಬೇಕು. ಅವ್ರನ್ನ ನಮಗೇನು ಫೋರ್ಸ್ ಮಾಡಲ್ಲ, ನೀವು ನಮ್ಮ ಹತ್ರನೇ ತಗೊಳ್ಳಿ ಅಂತೇಳಿ ಅವ್ರು ನಮ್ಗೆ ಹೇಳ್ತಾರೆ, ನೀವು ಬೇಕಿದ್ರೆ ತಗೊಳ್ಳಿ ಅಂತ. ಸೊ ನಾನೇ ಅವ್ರ ಹತ್ರನೇ ತೊಗೊಂಡ್ರೆ ಬೆಟರ್ ಅಂತ ತೊಗೊಂಡಿದ್ದೀನಿ. ತೋರಿಸ್ತೀನಿ ಬನ್ನಿ. ಇದೊಂದು ಬೋಲ್ಟ್ ಇದೆ, ಇದಕ್ಕೆ ಅನಿಸುತ್ತೆ ಮೇ ಬಿ ಫುಲ್ ಓಪನ್ ಮಾಡಲ್ಲ, ಯಾಕಂದರೆ ಮನೇಲಿ ತುಂಬ ಜನ ಇದ್ದಾರೆ. ಇದನ್ನ ಆಮೇಲೆ ಹಾಕೋಣ. ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಕಟ್ ಮಾಡಿ. ಹಾಗೆ ಇದೆಂಥದ್ದು ಒಂದು ಥ್ರೆಡ್ ಕೊಟ್ಟಿದ್ದಾರೆ. ಆಮೇಲೆ ಇದೇನೋ ಒಂದು ನೀಡಲ್ಸ್ ಥರ ಇದೆ. ಇದರಲ್ಲಿ 2, 4, 5 ಏನೋ 5 ಥರದ್ದು ವೆರೈಟಿ ಕೊಟ್ಟಿದ್ದಾರೆ, ಗೊತ್ತಿಲ್ಲ. ಇದೊಂದು ಕ್ಲಾತ್ ಕೊಟ್ಟಿದ್ದಾರೆ. ನಿಮಗೆ ತುಂಬ ಡಿಸ್ಟರ್ಬೆನ್ಸ್ ಇರ್ಬೋದು, ಸಾರಿ. ನನ್ನ ಮಗ ನನಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಹಾಗೆ ಇದೊಂದು ಥರದ್ದೇನೋ ಕೊಟ್ಟಿದ್ದಾರೆ. ಸೊ ಇದನ್ನು ಕೊಟ್ಟಿದ್ದಾರೆ. ಅದರಲ್ಲೇ ಚಿಕ್ಕದ ಅಥವಾ ಇದೇನೋ ಈ ಥರ ಮಿಂಚ್ ಥರದ್ದೇನೋ, ಆದರೆ ಬಾಲ್ ಓಪನ್ ಇಲ್ಲ ಅನಿಸುತ್ತೆ. ಇದನ್ನು ಕೊಟ್ಟಿದ್ದಾರೆ. ಹಾಗೆ ಈ ಥರದ್ದೊಂದು ಕೊಟ್ಟಿದ್ದಾರೆ. ಈ ರೀತಿ ಮಣಿ ಒಂದು ಕೊಟ್ಟಿದ್ದಾರೆ. ಈ ರೀತಿ ಬಾಲ್ ಒಂದು ಕೊಟ್ಟಿದ್ದಾರೆ. ಇದೊಂದು ಮಣಿ ಏನೋ ಕೊಟ್ಟಿದ್ದಾರೆ. ಇದೇನೋ ಸೋಪ್ ಥರ ಇದೆ, ಮಾರ್ಕರ್ ಅನಿಸುತ್ತೆ. ಇದು ಚೆನ್ನಾಗಿದೆ. ಇದೊಂದು ಕೊಟ್ಟಿದ್ದಾರೆ. ಇದು ಯಾವುದೋ ಒಂದು ಮಣಿ ಕೊಟ್ಟಿದ್ದಾರೆ. ಆ್ಯಂಡ್ ಇದೆಂಥದ್ದೋ ಒಂದು ಕೊಟ್ಟಿದ್ದಾರೆ, ಏನಂತೆಲ್ಲ ಗೊತ್ತಿಲ್ಲ, ನಮ್ಗೆ ಈಗ ಕಲಿತಾ ಇರೋದಲ್ಲ. ಸೊ ಇದು ಮಾರ್ಕ್ ಮಾಡೋಕ್ಕೆ
ಪೇಪರ್ ಥರ ಏನೋ ಒಂದು ಕೊಟ್ಟಿದ್ದಾರೆ. ಇದು ಅದರೊಳಗಡೆ ಈ ಥರದ್ದೊಂದು ಏನೋ ಕೊಟ್ಟಿದ್ದಾರೆ. ಹಾಗೆ ಇದೆಲ್ಲ ಏನಂತಲೇ ಗೊತ್ತಿಲ್ಲ, ಒಟ್ಟು ಕೊಟ್ಟು ಕಳಿಸಿದ್ದಾರೆ. ಇದು ಲಕ್ಷ್ಮಿ ಕಾಯಿನ್ಸ್, ಲಕ್ಷ್ಮಿ ಇದೆ ಇದರಲ್ಲಿ. ಈ ಥರ ಕಾಯಿನ್ಸ್ ಒಂದು ಕೊಟ್ಟಿದ್ದಾರೆ. ಇದೊಂದು ಥ್ರೆಡ್ ಕೊಟ್ಟಿದ್ದಾರೆ. ಹಾಗೆ ಇದು ಸ್ಟೋನ್ಸ್ ಇದೆ. ಇದು ಹುಲ್ಲನ್ ಅನಿಸುತ್ತೆ, ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಒಂದು ನಾರ್ಮಲ್ ಥ್ರೆಡ್ಡೆ. ಹಾಗೆ ಈ ಥರದ್ದು ಇದು ಕೊಟ್ಟಿದ್ದಾರೆ ಇದೂ ಅಷ್ಟೇ. ಹುಲ್ಲನಲ್ಲ, ಥ್ರೆಡ್ಡೇ ಅನಿಸುತ್ತೆ. ಈ ಥರ ಇದೇನೋ ಗೊತ್ತಿಲ್ಲ ನನಗೆ ಅಷ್ಟು ಕ್ಲೀನಾಗಿ. ಹಾಗೆ ಇದು ಕೂಡ ನಾರ್ಮಲ್ ಥ್ರೆಡ್ಡೇ ಅನಿಸುತ್ತೆ. ನೋಡಿ, ಈ ಥರದ್ದು ಥ್ರೆಡ್ಡೇ ಈ ಥರದ್ದು ಒಂದಿಷ್ಟು ಕೊಟ್ಟಿದ್ದಾರೆ. ಇದೊಂದು ಲಕ್ಷ್ಮಿ ಪೆಂಡೆಂಟ್ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ. ಸೊ ಅದು ಸೋಪ್ ಥರ ಅಂತ ಮಾರ್ಕರ್ ಅಂತ ಹೇಳಿದ್ನಲ್ಲ, ಇದು ಕಳಿಸಿದ್ದಾರೆ. ಕ್ಲೀನಾಗಿ ಬಂದಿಲ್ಲ, ಅದು ಎಲ್ಲ ಫುಲ್ಲು ಹೊಡೆದೋಗ್ಬಿಟ್ಟಿದೆ. ಅಲ್ಲಿಂದ ಕಳಿಸಿರೋದಲ್ಲ. ಇದೊಂದು ಏನೋ ಈ ಥರ ಕೊಟ್ಟಿದ್ದಾರೆ. ಫೈನಲಾಗಿ ಇಷ್ಟೇ, ಖಾಲಿ ಆಯಿತು. ಒಂದಿಷ್ಟು ಐಟಮ್ಸ್ ಕೊಟ್ಟಿದ್ದಾರೆ. ಇಷ್ಟಕ್ಕೆ ನಾನು 1500 ರೂಪೀಸ್ ಪೇ ಮಾಡಿದ್ದೀನಿ. ಇದು ವರ್ತ್ ಹೌದಾ ಅಲ್ವಾ ಅಂತ ಹೇಳಿ. ಹಾಗೆಯೇ ಇನ್ನೊಂದು ಏನಂದರೆ, ಇದು ಫುಲ್ಲು ಪುಡಿ ಆಗೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇದು ಓಪನ್ನು ಆಗಿಬಿಟ್ಟಿದೆ, ಫುಲ್ಲು ಪುಡಿ ಆಗೋಗ್ಬಿಟ್ಟಿದೆ. ಇದೆಲ್ಲ ಏನು ಜಾಸ್ತಿ ಇಲ್ಲ, ಸ್ವಲ್ಪನೇ ಇದೆ, ಜಾಸ್ತಿ ಏನಿಲ್ಲ. ಇದಿಷ್ಟು ಮೆಟೀರಿಯಲ್ಸ್ ಕಳಿಸಿದ್ದಾರೆ. ಇದಿಷ್ಟಕ್ಕೆ 1500 ರೂಪೀಸ್ ಪೇ ಮಾಡಿದ್ದಾರೆ. ಇದು ವರ್ತಾ ಹೌದಾ ಅಲ್ವಾ ಅಂತ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ನೀವು ತಿಳಿಸಿ. ಸೊ ಹಾಗೆಯೇ ನವೆಂಬರ್ 5th ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂದಿದ್ದಾರೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಆನ್ಲೈನ್ ಕ್ಲಾಸಸ್ ತಗೊಳ್ತಾ ಇರೋದು. ಗೊತ್ತಿಲ್ಲ ಹೇಗಿರುತ್ತೆ ಅಂತ ಹೇಳಿ. ನೋಡೋಣ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತು ಹುಡುಗಿ ಮನೆ ಕಡೆಯವರು ನಮ್ಮ ಮನೆಗೆ ಬರ್ತಾ ಇರೋದ್ರಿಂದ ಅವರಿಗೆ ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ. ಸೊ ನೋಡೋಣ ಬನ್ನಿ ಹೇಗಾಗುತ್ತೆ ಇವತ್ತಿನ ದಿನ ಅಂತೇಳಿ. ಎಲ್ಲರೂ ಸ್ವಲ್ಪ ಟಯರ್ಡಾಗೇ ಇದ್ದಾರೆ. ನೋಡೋಣ ಈ ದಿನ ಹೇಗೆ ಹೋಗುತ್ತೆ ಅಂತೇಳಿ. ತುಂಬ ಸುಸ್ತಾಗ್ತದೆ. ನನಗೆ ಮದುವೆ ಮನೇಲಿ ಓಡಾಡಿಲ್ಲ, ನಾನು ಏನೂ ಇಲ್ಲ, ಆದರೂ ಸುಸ್ತಾಗ್ತಿದೆ. ಯಾಕಂದರೆ ಮಕ್ಕಳನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಸುಸ್ತಾಗೋಗಿದೆ ನನಗೆ. ನೋಡೋಣ ನೆಕ್ಸ್ಟ್ ಏನೇನು ಸಂಪ್ರದಾಯಗಳಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ನೋಡೋಣ. ಈಗ ಫೈನಲ್ ಆಗಿ ನಮ್ಮ ಅತ್ತಿಗೆ ಮತ್ತು ನಮ್ಮ ಅಣ್ಣ ಇವತ್ತು ಅವ್ರ ಮನೆಗೆ ಹೊರಟಿದ್ದಾರೆ. ನಮ್ಮ ಅತ್ತಿಗೆ ಮನೆಗೆ ರಜಾ ಇಲ್ಲದೆ ಇರೋ ಕಾರಣ ಅಂದರೆ ಶಾಸ್ತ್ರಗಳೆಲ್ಲ ಬೇಗ ಮುಗಿಸ್ತಾ ಇದ್ದಾರೆ. ಅಂದರೆ ನೆಂಟರುಗಳೆಲ್ಲ ಬಂದವ್ರಿಗೆ ಅವ್ರಿಗೆ ಹೋಗೋಕ್ಕೆ ಈಸಿ ಆಗಲಿ ಅಂತೇಳಿ. ಆ್ಯಂಡ್ ದೀಪಾವಳಿಗೆ ಆದಷ್ಟು ರಜಾ ಇತ್ತು, ಒಂದು 4-5 ಡೇಸ್. ಮತ್ತು ಎಕ್ಸ್ಟ್ರಾ ರಜಾ ಅಂದರೆ ಕೊಡಲ್ಲ ಅಂಥೇಳಿ ಎಲ್ಲ ಜಾಬಿಗೆ ಹೋಗೋರಿಗೆಲ್ಲ ಈಸಿ ಆಗುತ್ತೆ ಅಂಥೇಳಿ ಬೇಗ ಶಾಸ್ತ್ರಗಳೆಲ್ಲ ಮುಗಿಸ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಮನೆಯಿಂದ ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದಾರೆ. ನಮ್ಮ ಅತ್ತಿಗೆ ಮನೆಯಿಂದ ಮತ್ತೆ ನಾವು ನಾಳೆ ಕರ್ಕೊಂಡು ಬರ್ತೀವಿ. ಸೊ ಅಲ್ಲಿಗೆ ಶಾಸ್ತ್ರಗಳೆಲ್ಲ ಮುಗೀತು. ಇನ್ನು ನೆಕ್ಸ್ಟು ನಮ್ಮ ಮನೆಗೆ ಸಪ್ರೇಟಾಗಿ ಕರೆದು ಅವರಿಗೆ ಗಿಫ್ಟ್ ಏನಾದರೂ ಕೊಟ್ಟು ಅವರಿಗೆ ಅಡುಗೆ ಮಾಡೋದು, ಆ ಥರ ಸಂಪ್ರದಾಯ ಇದೆ. ಅದು ನೋಡೋಣ, ಡಿಸೆಂಬರಲ್ಲಿ ಖಂಡಿತವಾಗ್ಲೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಹೀಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಈ ಮದುವೆ ಪ್ರೊಸೆಸ್ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಕಂಪ್ಲೀಟಾಗಿ ನಾನು ಹಾಕೋಕ್ಕಾಗಿಲ್ಲ, ತಾಳಿ ಎಲ್ಲ ಹೇಗೆ ಕಟ್ತಾರೆ ಅಂತೇಳಿ. ಅದು ಒಂದು ಸರಿ ವಿಡಿಯೋ ಬಂದಮೇಲೆ ಅದನ್ನು ನಾನು ನಿಮಗೆ ಹೇಗೆ ತಾಳಿ ಕಟ್ತಾರೆ ಅಥವಾ ರಿಂಗ್ ಹಾಕ್ತಾರಾ ಬರೀ ಅಥವಾ ತಾಳಿ ಕಟ್ತಾರಾ, ಹೇಗಿರುತ್ತೆ ಪ್ರೊಸೆಸ್ಸು ಅಂತೆಲ್ಲ ನಿಮಗೆ ತೋರಿಸ್ತೀನಿ. ನೆಂಟರು ಎಲ್ಲ ತುಂಬ ಜನ ಹೋಗಿದ್ದಾರೆ, ಸ್ವಲ್ಪ ಜನ ಅಷ್ಟೇ ಇದ್ದಾರೆ. ನಮ್ಮ ಅತ್ತಿಗೆ ಇವಾಗ ಖುಷಿಯಲ್ಲಿ ಹೋಗ್ತಾ ಇದ್ದಾರೆ. ಅಂದರೆ ಹೆಣ್ಮಕ್ಳಿಗೆ ಹಂಗೆ ಅಲ್ಲ, ತವ್ರ ಮನೆಗೆ ಇನ್ನು ಹೋಗಬೇಕು ಅಂದರೆ ಅವರಿಗೆ ತುಂಬ ಖುಷಿ ಇರುತ್ತೆ. ಸೊ ಹಾಗಾಗಿ ನಮ್ಮ ಅತ್ತಿಗೆ ಹೊರಟಿದ್ದಾರೆ. ಅವ್ರ ಮನೆ ಕಡೆಯಿಂದ ಸ್ವಲ್ಪ ಜನ ಬಂದು ಕರ್ಕೊಂಡು ಹೋಗ್ತಾರೆ. ನಾವು ಅಷ್ಟೇ ನಾಳೆ ಹೋಗಿ ಸ್ವಲ್ಪ ಜನ, ನಮ್ಮ ಮನೆಯಿಂದ ಸ್ವಲ್ಪ ಜನ ಹೋಗಿ ಕರ್ಕೊಂಡು ಬರ್ತೀವಿ. ಸೊ ಇದು ಇಷ್ಟಕ್ಕೆ ಪ್ರೊಸೀಜರ್ ಇಲ್ಲಿಗೆ ನಿಲ್ಲುತ್ತೆ. ಈಗ ಊಟ ಮಾಡಿ ಮಲ್ಕೊಳ್ಳೋದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.